ಈ ಒಂದು ಆಪಲ್ ಏರ್ಪಾಡ್ಸ್ ನಾನು ಕೇವಲ 300 ರೂಪಾಯಿಗೆ ಆರ್ಡರ್ ಮಾಡಿದ್ದು. 300 ರೂಪಾಯಿಗೆ ಇತ್ತೀಚಿನ ದಿನಗಳಲ್ಲಿ ಫುಟ್ಪಾತ್ ಅಲ್ಲೂ ಏನು ಸಿಗಲ್ಲ. ಅಂಥದ್ರಲ್ಲಿ ಆಪಲ್ ಏರ್ಪಾಡ್ಸ್ ಅನ್ನ 300 ರೂಪಾಯಿ ಕೊಡ್ತಾವ್ರೆ ಅಂದ್ರೆ ಏನ್ ಗಿಮ್ಮಿಕ್ ಇರ್ಬೋದು ಅನ್ಕೊಂಡು ಆ ವೆಬ್ಸೈಟ್ ಇಂದ ಯಾವ್ದು ಅನ್ನೊಂದು ವೆಬ್ಸೈಟ್ 60 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಇತ್ತು. ಹೋದ್ರು ಹೋಗ್ಲಿ ಬರುತ್ತೆ ಅಲ್ವಾ ಗ್ಯಾರಂಟಿ ಇಲ್ಲ ಅಂತ ಆರ್ಡರ್ ಮಾಡಿದೆ. ಮನೆಗೆ ಬಂತು, 2 ದಿನದಲ್ಲೇ ಮನೆಗೆ ಬಂತು. ನೋಡಿ ಹೆವಿ ಶಾಕಿಂಗ್ ಅನ್ನಿಸ್ತು. ಏನಕ್ಕೆ ಅಂದ್ರೆ ಕೇವಲ 300 ರೂಪಾಯಿಗೆ ಈ ಲೆವೆಲ್ ಕ್ವಾಲಿಟಿಯನ್ನ, ಈ ಲೆವೆಲ್ ಬಿಲ್ಡ್ ಅನ್ನ ಯಾವ ರೀತಿ ಕೊಡ್ತಾ ಇದ್ದಾರೆ. ಈ ರೀತಿ ಒಂದು ಇಯರ್ಬಡ್ ಅನ್ನ 300 ರೂಪಾಯಿ ಒಳಗಡೆನೆ ಬಿಲ್ಡ್ ಮಾಡ್ತಾರೆ ಅಂತ ಅಂದ್ರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಸ್ಯಾಮ್ಸಂಗು, ಆಪಲ್, ಮೋಟೋರೋಲಾ ಇವರೆಲ್ಲ 10,000, 15,000, 20,000 ರೂಪಾಯಿಗೆ ಇದೇ ಕ್ವಾಲಿಟಿಯ ಬಡ್ಸ್ ಅನ್ನ ಸೇಲ್ ಮಾಡ್ತಾರಲ್ವಾ, ಅವರೆಷ್ಟು ಪ್ರಾಫಿಟ್ ಅನ್ನ ಮಾಡ್ತಿರ್ಬೋದು ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ. ನನಗಿದು ಡೆಲಿವರ್ ಆದಾಗ ಯಾವುದೇ ಬ್ರ್ಯಾಂಡ್ ಇಂದು ಪ್ಯಾಕೇಜಿಂಗ್ ನ ಜೊತೆಗೆ ಬಂದಿಲ್ಲ. ಜಸ್ಟ್ ಈ ಒಂದು ಕೇಸಿಗೆ ಬಬ್ಬಲ್ ರ್ಯಾಪ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇದ್ರ ಮೇಲ್ಗಡೆ ಯಾವುದೇ ಲೋಗೋ ಇಲ್ಲ. ನಾನೇನು ಆರ್ಡರ್ ಮಾಡಿದ್ದೆ ಆ ವೆಬ್ಸೈಟ್ ಇಂದು ಲೋಗೋನ ಈ ಒಂದು ಕೇಸ್ ಮೇಲೆ ಹಾಕಿದ್ದಾರೆ. ಲಿಟ್ರಲಿ ಇದರ ಬಿಲ್ಡ್ ಕ್ವಾಲಿಟಿ ಹೆವಿ ಪ್ರೀಮಿಯಂ ಆಗಿದೆ. ಹಾನೆಸ್ಟ್ಲಿ ಹೇಳ್ತೀನಿ, ಇದ್ರ ಪಕ್ಕ ನೀವೇನಾದ್ರೂ ಒರಿಜಿನಲ್ ಆಪಲ್ ಏರ್ಪಾಡ್ಸ್ ನೀವು ಇಟ್ರೆ ಮೆಜಾರಿಟಿ ಜನಕ್ಕೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಮೆಜಾರಿಟಿ ಜನಕ್ಕೆ, ಕೆಲವು ಜನ ಗೊತ್ತಾಗ್ಬೋದು ಬಿಟ್ರೆ ಮೆಜಾರಿಟಿ ಜನಕ್ಕೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಒಂದು ಸಾಲಿಡ್ ಬಿಲ್ಡ್ ಇದೆ ಆಯ್ತಾ. ಒಂದು ಪ್ರೀಮಿಯಂನೆಸ್ ಅನ್ನ ಇದಕ್ಕೂ ಕೂಡ ಹಾಕಿದ್ದಾರೆ. USB Type-C ಚಾರ್ಜಿಂಗು, ಈ ಕಡೆ ನಾವು ಲ್ಯಾನ್ ಯಾರ್ಡ್ ಹಾಕೋದಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಒಂದು LED ಇಂಡಿಕೇಟರ್ ಇದೆ. ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಇರುವಂಥ ಬಡ್ಸ್ ಕೂಡ ಅಷ್ಟೇ ಸೇಮ್ ಆಪಲ್ ಏರ್ಪಾಡ್ಸ್ ಪ್ರೋ ರೀತಿಯಲ್ಲೇ ಇದೆ. ಸಖತ್ ಪ್ರೀಮಿಯಂ ಲುಕ್ಕು, ಪ್ರೀಮಿಯಂ ಬಿಲ್ಡ್. ನಿಮ್ಮ ಫ್ರೆಂಡ್ಸಿಗೆ ಏನಾದರೂ ನೀವು ಇದನ್ನು ಕೊಟ್ಬಿಟ್ಟು ಒರಿಜಿನಲ್ ಆಪಲ್ ಏರ್ಪಾಡ್ಸ್ ಅಂತ ಕೊಟ್ಟರೆ ಹಾನೆಸ್ಟ್ಲಿ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಅನ್ಸುತ್ತೆ ಆಯಿತಾ. ಮುಂಚೆ ಅವ್ರು ಯೂಸ್ ಮಾಡಿಲ್ಲ ಅಂತ ಅಂದರೆ 100% ಗೊತ್ತಾಗಲ್ಲ. ಅವ್ರು ನಿಜ ಇದು ಆಪಲ್ ಏರ್ಪಾಡ್ಸ್ ಪ್ರೋ ಅಂದ್ಕೊಂಡೇ ಯೂಸ್ ಮಾಡ್ತಾರೆ. ನೀವು ನಂಬಲ್ಲ, ಈಗ ಒಂದು ವರ್ಷ ಮುಂಚೆ, ಒಂದೂವರೆ ವರ್ಷ ಮುಂಚೆ ಇದೇ ಸಿಮಿಲರ್ ಪ್ರಾಡಕ್ಟನ್ನು ಒಂದು 800 ರೂಪಾಯಿ ಕೊಟ್ಬಿಟ್ಟು ಫುಟ್ಪಾತಲ್ಲಿ ತೊಗೊಂಡಿದ್ದೆ ಆಯಿತಾ. ಅದನ್ನು ನಮ್ಮ ತಮ್ಮಂಗೆ ಕೊಟ್ಟಿದ್ದೆ. ಅವ್ನು 2 ವರ್ಷ ಯೂಸ್ ಮಾಡಿದ್ದಾನೆ. ಹತ್ತತ್ರ 2 ವರ್ಷ. ಬ್ಯಾಟ್ರಿ ಬ್ಯಾಕಪ್ಪು ಚೆನ್ನಾಗಿ ಬಂದಿದೆ. 2 ವರ್ಷ ಗುರು. ಒರಿಜಿನಲ್ಲು ಅಷ್ಟೊತ್ತಿಗೆ ಹಾಳಾಗ್ತಿತ್ತಾನೋ ಏನೋ ಗೊತ್ತಿಲ್ಲ. ಬಟ್ ಈ ಡ್ಯೂಪ್ಲಿಕೇಟ್ ಆಪಲ್ ಏರ್ಪಾಡ್ಸ್ ಪ್ರೋನೇ 2 ವರ್ಷ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ನ ಜೊತೆಗೆ ಬಾಳ್ಕೆ ಬಂದಿದೆ ಅಂತ ಅಂದರೆ ನಾವು ಯಾಕೆ 15-20 ಸಾವಿರ ಕೊಟ್ಬಿಟ್ಟು ಒರಿಜಿನಲ್ ಆಪಲ್ ಏರ್ಪಾಡ್ಸ್ ಅನ್ನು ತಗೋಬೇಕು ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಈ ಒಂದು ಬಡ್ಸ್ ಕೂಡ ಅಷ್ಟೇ. ಈ ಕೇಸ್ ಓಪನ್ ಮಾಡಿದ ತಕ್ಷಣ ಸೇಮ್ ಆಪಲ್ ಏರ್ಪಾಡ್ಸ್ ಪ್ರೋ ಯಾವ ರೀತಿ ಐಫೋನಲ್ಲಿ ಡಿಟೆಕ್ಟ್ ಆಗುತ್ತೋ ಅದೇ ರೀತಿ ಪಾಪಪ್ ಆಗುತ್ತೆ. ಅಲ್ಲಿ ನಿಮಗೆ ಈ ಬಡ್ಸಿಂದು ಪರ್ಸೆಂಟೇಜು, ಎಷ್ಟು ಬ್ಯಾಟ್ರಿ ಇದೆ ಮತ್ತು ಕೇಸಿಂದ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಎಲ್ಲದನ್ನು ಕೂಡ ತೋರಿಸುತ್ತೆ. ಸೇಮ್ ಆಪಲ್ ಏರ್ಪಾಡ್ಸ್ ಪ್ರೋದು ಏನು ನಿಮಗೆ ಮೆನ್ಯೂ ಓಪನ್ ಆಗುತ್ತೆ ಅದ್ರ ಒಳಗಡೆ ನಾವು ನಾಯ್ಸ್ ಕ್ಯಾನ್ಸಲೇಷನ್, ಟ್ರಾನ್ಸ್ಪರೆನ್ಸಿ ಮೋಡೆಲ್ಲ ಏನು ಆನ್ ಮಾಡ್ಕೊಬೋದು ಅದು ಕೂಡ ನಮಗೆ ತೋರಿಸುತ್ತೆ. ಬಟ್ ಇದರಲ್ಲಿ ಯಾವುದೇ ನಾಯ್ಸ್ ಕ್ಯಾನ್ಸಲೇಷನ್ ಕೆಲಸವನ್ನು ಮಾಡ್ತಿಲ್ಲ. ಒಂದೊಂದು ಫೇಕ್ ಬಡ್ಸ್ಗಳು ಬರ್ತವೆ, ಅದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಚೆನ್ನಾಗಿ ಕೆಲಸವನ್ನು ಮಾಡೋದು. ಅದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರ್ಬೋದು. ಇದರಲ್ಲಿ ಯಾವುದೇ ನಾಯ್ಸ್ ಕ್ಯಾನ್ಸಲೇಷನ್ ಆಗಲಿ ಮತ್ತು ಟ್ರಾನ್ಸ್ಪರೆನ್ಸಿ ಮೋಡ್ ಆಗಲಿ ಕೆಲಸವನ್ನು ಮಾಡ್ತಾ ಇಲ್ಲ. ಮತ್ತು ಟಚ್ ಸೆನ್ಸಿಟಿವ್ ಬಟನ್ ಎಲ್ಲ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಿದೆ. ಮತ್ತು ಕಾಲ್ ಆನ್ಸರ್ ಮಾಡೋದಾಗಿರ್ಬೋದು, ಕಾಲ್ ಕ್ಲಾರಿಟಿ ಆಗಿರ್ಬೋದು, ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಸೌಂಡ್ ಕ್ವಾಲಿಟಿಯಲ್ಲಿ ನನಗೆ ಸ್ವಲ್ಪ ಡಿಫ್ರೆನ್ಸಸ್ ಇದೇನಪ್ಪ ಅಂದರೆ ಇದ್ರ ಬೇಸು ಹೆವಿ ಜೋರಾಗಿದೆ ಆಯಿತಾ. ಹೆವಿ ಕಿತ್ಕೊಂಡು ಕೇಳುತ್ತೆ ಆಯಿತಾ. ಆಪಲ್ ಏರ್ಪಾಡ್ಸು ಒರಿಜಿನಲ್ಲು ಅಷ್ಟೊಂದು ಜೋರಾಗಿ ಕೇಳಲ್ಲ. ಬಟ್ ಇದು ಕಿತ್ಕೊಂಡು ಬೇಸು, ಕ್ಲಾರಿಟಿ 300 ರೂಪಾಯಿಗೆ ಕಣ್ಣು ಮುಚ್ಕೊಂಡು ಕೊಡ್ಬೋದು ಅನ್ನಿಸ್ತು ಆಯಿತಾ. ಬಟ್ ಸ್ಟಿಲ್ ನೀವು ಇದು ಬರೀ 300 ರೂಪಾಯಿಗೆ ತಗೊಂಡಿರೋದ್ರಿಂದ, ಇವೆಲ್ಲ ಚೈನೀಸ್ ಇಂಪೋರ್ಟ್ ಆಗಿರೋದ್ರಿಂದ ಯಾವಾಗ ಬೇಕಾದರೂ ಹಾಳಾಗ್ಬೋದು. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 2 ವರ್ಷನೂ ತುಂಬ ಚೆನ್ನಾಗಿ ಬರ್ಬೋದು ಆಯಿತಾ. ಸೊ ಬರೀ 300 ರೂಪಾಯಿ ಆಗಿರೋದ್ರಿಂದ ನಂಗೆ ಅನಿಸ್ತಂಗೆ ಲಾಸ್ ಅಲ್ಲ ಅಂತ ನನಗನ್ಸುತ್ತೆ. ಸೊ ಈ ಒಂದು ಮೆನ್ಯೂನಲ್ಲಿ ನಿಮಗೆ ವಾರಂಟಿನೂ ಕೂಡ ತೋರಿಸುತ್ತೆ. ಫೈಂಡ್ ಮೈ ಫೀಚರ್ ಕೂಡ ಇದ್ರಲ್ಲಿ ಕೆಲಸವನ್ನು ಮಾಡ್ತಿದೆ ಆಯಿತಾ. ಫೈಂಡ್ ಮೈ ಫೀಚರ್ ಅದು ಹೆಂಗೆ ಅಂತ ಗೊತ್ತಿಲ್ಲ ಆಯಿತಾ. ಸೊ ಕನೆಕ್ಟಿವಿಟಿ ಅಂತೂ ಹೆವಿ ಫಾಸ್ಟ್. ಕೇಸ್ ಓಪನ್ ಮಾಡಿದ ತಕ್ಷಣ ಪಟ್ ಅಂತ ಕನೆಕ್ಟ್ ಆಗಿಬಿಡುತ್ತೆ. ವಾರಂಟಿ ತೋರಿಸ್ತಾ ಇದ್ದೀನಿ, ಲಿಮಿಟೆಡ್ ವಾರಂಟಿ ಅಂತೆ. ನಂಗೆ ಅನ್ನಿಸ್ದಂಗೆ ಏನೋ ಹಾರ್ಡ್ವೇರ್ ಏನೋ ಫೇಕ್ ಮಾಡಿರ್ತಾರೆ ಆಯಿತಾ. 16 ಜೂನ್ 2025ನೇ ಇಸ್ವಿ ತನಕ ವಾರಂಟಿ ಇದೆಯಂತೆ. ಅಂದರೆ ನೆಕ್ಸ್ಟ್ ಒಂದು 8 ತಿಂಗಳು. ನಂಗೆ ಅನ್ನಿಸ್ದಂಗೆ ಅದೆಲ್ಲ ಫೇಕು. ಸೀರಿಯಲ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ, ಮಾಡೆಲ್ಲು ಮತ್ತು ಮಾಡೆಲ್ ನೇಮು, ಲಿಟ್ರಲಿ ಎಲ್ಲ ಕೂಡ ಇದೆ ಆಯಿತಾ. ಸೊ ಕ್ರೇಜಿ. ಅದು ಹೆಂಗೆ ಬರೀ 300 ರೂಪಾಯಿಗೆ ಈ ಲೆವೆಲ್ ಫೀಚರ್ನ ಸೇಮ್ ಆಪಲ್ ಏರ್ಪಾಡ್ಸ್ ಪ್ರೋ ಯಾವ ರೀತಿ ಇದರಲ್ಲಿ ಕೆಲಸವನ್ನು ಮಾಡುತ್ತೆ ಅದೇ ರೀತಿ ಬರೀ 300 ರೂಪಾಯಿ ಕೊಡ್ತಾ ಇದ್ದಾರೆ. ಅಂದರೆ 300 ರೂಪಾಯಿಗೆ ಆ ಲೆವೆಲ್ ಕ್ವಾಲಿಟಿ ಇಲ್ಲ ಅಂದರೂ ಕೂಡ ಅದ್ರದ್ದು ಅರ್ಧ ಕೊಟ್ಟರು ಓಕೆ. ಬಟ್ ನಂಗೆ ಅನ್ನಿಸ್ದಂಗೆ ಅರ್ಧಕ್ಕಿಂತ ಚೆನ್ನಾಗೇ ಇದೆ ಇದು ಆಯಿತಾ. ಆರಾಮಾಗಿ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡೋದು ಲೆವೆಲ್ಗೆ ಇದೆ. ನೀವು ನಾರ್ಮಲ್ ಇಯರ್ಬಡ್ಸು 1,000 ರೂಪಾಯಿಗೆ ತೊಗೊಂಡ್ರೆ, 1,000, 1,200 ರೂಪಾಯಿಗೆ ತೊಗೊಂಡ್ರೆ ಕ್ವಾಲಿಟಿ ಹೆಂಗಿರುತ್ತೋ ಆ ಲೆವೆಲ್ಗಂತೂ ಆರಾಮಾಗಿದೆ. 300 ರೂಪಾಯಿ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಅದು ಹೆಂಗೆ ಇಷ್ಟು ಕಡಿಮೆಗೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಆಯಿತಾ. ಇವರು ಸೇಲ್ ಮಾಡೋದನ್ನೇ 300 ರೂಪಾಯಿಗೆ ಮಾರ್ತಾ ಇದ್ದಾರೆ ಅಂದರೆ ಅದು ಕೂಡ ನಮ್ಮ ದೇಶದಲ್ಲಿ
ಅವ್ರು ಇಂಪೋರ್ಟ್ ಮಾಡ್ಕೊಂಡು ಅವ್ರು ಎಷ್ಟು ರೂಪಾಯಿಗೆ ಮಾಡಿರ್ಬೋದು, ಎಷ್ಟು ರೂಪಾಯಿಗೆ ಅವ್ರಿಗೆ ಸಿಕ್ಕಿರ್ಬೋದು ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡೋರಿಗೆ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗ್ಬೋದು ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ. ನನಗೆ ಆಶ್ಚರ್ಯ ಅನ್ಸೋದೇನು ಗೊತ್ತಾ, ಇಂಥ ಇಯರ್ಬಡ್ಸೇ 300 ರೂಪಾಯಿಗೆ ಸಿಗ್ತದೆ ಅಂತ ಅಂದರೆ ಬೋಲ್ಟ್ನವರು ನಾಯ್ಸ್ ಕಂಪ್ನಿಗಳು ಇವರೆಲ್ಲ 1,000, 1,500, 800-900 ರೂಪಾಯಿಗೆಲ್ಲ ಸೇಲ್ ಮಾಡ್ತಾರಲ್ವ, ಅವ್ರಿಗೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ರೂಪಾಯಿ ಬಿದ್ದಿರ್ಬೋದು ಅಂತ. ಮೋಸ್ಟ್ಲಿ ಇವೆಲ್ಲ ಏನು 100-150 ರೂಪಾಯಿಗೆ ಮ್ಯಾನುಫ್ಯಾಕ್ಚರ್ ಆಗುತ್ತಾ ಅಂತೆಲ್ಲ ಒಂದು ಕಡೆ ಅನ್ಸ್ಬಿಡುತ್ತಾ ಆಯ್ತಾ. ಇನ್ನು ಇವ್ರು ಬಿಟ್ಬಿಡಿ, ಬೋಲ್ಟ್ ಅವರೆಲ್ಲ 1,000 ರೂಪಾಯಿ, 1,200, 2,000 ರೂಪಾಯಿ ಒಳಗೆ ಸೇಲ್ ಮಾಡ್ಕೋತಾರೆ. ಇನ್ನು ಆಪಲ್ನವರಂತೂ 15,000 ಕಡಿಮೆ ಇಲ್ಲ, 15, 20, 25, 30 ಅವರೆಷ್ಟು ಲಾಭ ಮಾಡ್ಬೋದು ಯೋಚನೆ ಮಾಡ್ಕೊಳ್ಳಿ. ಸ್ಯಾಮ್ಸಂಗ್ ಅವರು ಅವ್ರದ್ದು ಅಷ್ಟೇ, ಮಿನಿಮಮ್ ಒಂದು 10,000 ಇರುತ್ತೆ, 10, 12, 15, 20 ಅವರೆಷ್ಟು ಲಾಭ ಮಾಡ್ಬೋದು, ಉಳಿದ ಬ್ರ್ಯಾಂಡ್ಗಳು ಎಷ್ಟು ಲಾಭ ಮಾಡ್ಬೋದು. ಯಪ್ಪ ದೇವ್ರೆ, ನಂಬಕ್ಕೆ ಸಾಧ್ಯ ಇಲ್ಲ. ಒಂದು ಟೆಕ್ನಾಲಜಿ, ವೈರ್ಲೆಸ್ ಟೆಕ್ನಾಲಜಿ ಈ ಲೆವೆಲ್ಲಿಗೆ ಒಂದು 25,000 ರೂಪಾಯಿಂದು ಬಡ್ಸ್ ಕ್ವಾಲಿಟಿಯನ್ನು, ಆ ಬಡ್ಸ್ನಲ್ಲಿರುವಂಥ ಫೀಚರ್ಗಳನ್ನು, ಅಷ್ಟು ಒಳ್ಳೆ ಫೀಚರ್ಗಳಂದ್ರೂ ಕೂಡ ಆ ಲೆವೆಲ್ ಫೀಚರ್ಗಳನ್ನು ಇಷ್ಟು ಕಡಿಮೆಗೆ ತೊಗೊಂಬರ್ತಾ ಇದ್ದಾರೆ ಅಂತಂದರೆ ಅನ್ಬಿಲೀವಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಇದೆಯಾ ಚೆಕ್ ಮಾಡಿಬಿಡೋಣ ಬನ್ನಿ. ಓಕೆ, ಈ ವೈರ್ಲೆಸ್ ಚಾರ್ಜರ್ ಕೆಲಸವನ್ನು ಮಾಡ್ತಾ ಇದೆ, ಫೋನ್ ಚಾರ್ಜ್ ಆಗ್ತಾ ಇದೆ. ಈ ಬಡ್ಸಲ್ಲಿ ಏನಾದರೂ ವೈರ್ಲೆಸ್ ಚಾರ್ಜಿಂಗ್ ಇದೆ ಅಂತ ಅಂದ್ಬಿಟ್ರೆ ಬರೀ 300 ರೂಪಾಯಿಗೆ ವೈರ್ಲೆಸ್ ಚಾರ್ಜಿಂಗ್ ಅವ್ರು ಕೊಟ್ಟಿದ್ರೆ ವೇಸ್ಟ್, ದೊಡ್ಡ ಕಂಪ್ನಿಗಳದ ವೇಸ್ಟ್ ಅಂದ್ಬಿಡ್ತೀನಿ ಆಯಿತಾ. ನೋಡಬೋಣ. ವಾಟ್, 300 ರೂಪಾಯಿಗೆ? ಓ ಮೈ ಗಾಡ್, ಆನೆಸ್ಟ್ಲಿ ಹೇಳ್ತೀನಿ, ವೈರ್ಲೆಸ್ ಚಾರ್ಜಿಂಗು 10,000 ರೂಪಾಯಿಗಿಂತ ಕಡಿಮೆ ಬಡ್ಸಲ್ಲಿ ಬರೋದೇ ಇಲ್ಲ. 10,000 ರೂಪಾಯಿಗಿಂತ ಕಡಿಮೆ ದುಡ್ಡಿನ ಬಡ್ಸಲ್ಲಿ ಬರೋದೇ ಇಲ್ಲ ವೈರ್ಲೆಸ್ ಚಾರ್ಜಿಂಗು. ಬಟ್ 300 ರೂಪಾಯಿಗೆ ಹೆಂಗೆ ಕೊಡ್ತಾ ಇದ್ದಾರೆ ಇವರು? 300 ರೂಪಾಯಿಗೆ ವಾಟ್? ಯಪ್ಪ ದೇವ್ರೆ, ಕ್ರೇಜಿ ಗುರು, ಕ್ರೇಜಿ. ಯಪ್ಪ ಅಲ್ಲ, ಒಂದು ಇವ್ರು ಆನೆಸ್ಟಾಗಿ ಪ್ರೈಸನ್ನು ಫಿಕ್ಸ್ ಮಾಡಿರ್ಬೋದು, ಇದನ್ನ ಚೈನಾದಲ್ಲಿ ಯಾರು ಮಾಡಿರ್ತಾರೆ ಅವರು, ಇಲ್ಲ ಈ ಉಳಿದ ಎಲ್ಲ ಹೆಡ್ಫೋನ್ ಬ್ರ್ಯಾಂಡ್ಗಳು ನಮಗೆ ಸ್ಕ್ಯಾಮ್ ಮಾಡ್ತಿರ್ಬೋದು. ಯಾವುದು ಕಾಮೆಂಟ್ ಮಾಡಿ ನೋಡೋಣ. ನನಗಂತೂ ಇದೊಂದು ವಾರ ಕೆಲಸ ಮಾಡಿ ಅಥವಾ ಒಂದು ತಿಂಗಳು ಕೆಲಸ ಮಾಡಿದ್ರೂ 300 ರೂಪಾಯಿಗೆ ಲಾಸ್ ಇಲ್ಲ ನಂಗೆ ಅನ್ನಿಸ್ತಂಗೆ. ಅಂದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದ ತಗೊಳ್ಳಿ ಅಂತ, ಬಟ್ ಸ್ಟಿಲ್ ಈ ಲೆವೆಲ್ ಫೀಚರ್ನ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಒಂದು ತಿಂಗಳು ಬಂದರೂ ಸಹ 12 36 3,600 ರೂಪಾಯಿ ವರ್ಷಕ್ಕೆ. ತಿಂಗಳಿಗೆ ಒಂದೊಂದು ತಗೋಬೋದು ನಾವು, ಹಾಳಾದ್ರೂ. ಸ್ಟಿಲ್ ನೋಡಿ, ಆಪಲ್ದಕ್ಕೆ 15,000 ಕೊಡ್ತೀವಿ, 20,000 ಕೊಡ್ತೀವಿ. ಇದು ತಿಂಗಳಿಗೆ ಒಂದೊಂದು ತಗೊಂಡ್ರು ಕೂಡ 3,600 ರೂಪಾಯಿ ಆಗುತ್ತೆ. ಲಾಸೇ ಇಲ್ಲ ನಂಗೆ ಅನ್ನಿಸ್ದಂಗೆ. ಬಟ್ ಸ್ಟಿಲ್ ನಾನು ನಿಮ್ಗೆ ಸಜೆಸ್ಟ್ ಮಾಡಲ್ಲ, ಯಾವಾಗ ಬೇಕಾದ್ರೂ ಹಾಳಾಗ್ಬೋದು. ಒಟ್ಟಿಗೆ ಹೆವಿ ಇಂಪ್ರೆಸಿವ್ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿಷ್ಟು ಈ ಒಂದು ಬಡ್ಸ್ನ ಬಗ್ಗೆ ವೈರ್ಲೆಸ್ ಚಾರ್ಜಿಂಗ್ ಹೆಂಗೆ ಕೊಟ್ಟರು ಗುರು, ಕ್ರೇಜಿ. ಯಪ್ಪ ಬೆಂಕಿ ನೋಡಿ, ಕರೆಕ್ಟಾಗಿ ಕೆಲಸವನ್ನು ಮಾಡ್ತಾ ಇದೆ. ಹಾಕಿದ ತಕ್ಷಣ ಡಿಟೆಕ್ಟ್ ಆಗುತ್ತೆ, ಪಟ್ ಅಂತ ಚಾರ್ಜ್ ಆಗುತ್ತೆ. ಸೂಪರ್, ಕ್ರೇಜಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.